ನೋಡಿ ಏನಂದ್ರೆ ಎಸ್ಟಿಮೇಟ್ ಮಾಡತ್ತೀವಿ. ರೌಂಡಿಂಗ್ ಆಫ್ ಮಾಡಿ. ಅರ್ಥ ಆಯ್ತಾ? ಎಸ್ಟಿಮೇಟಿಂಗ್ ಇದು UND ಅಂತ ತಗೊಳ್ಳಿ. ಎಸ್ಟಿಮೇಟಿಂಗ್ ಟು ಹಂಡ್ರೆಡ್ಸ್, 100ಗೆ ಎಸ್ಟಿಮೇಟ್ ಮಾಡ್ತಿದ್ದೀವಿ. ಹೇಗೆ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ತಗೊಳ್ಳಿ. 1 ಇಂದ 49 ಯಾವ ಪ್ಲೇಸ್ ಅಲ್ಲಿ? ಇನ್ ಟೆನ್ಸ್ ಪ್ಲೇಸ್. 1 to 49 ಇಲ್ಲಿ ಇಷ್ಟು ರೇಂಜ್ ಅಲ್ಲಿ ವ್ಯಾಲ್ಯೂಸ್ ಯಾವ ಪ್ಲೇಸ್ ಅಲ್ಲಿ ಇರಬೇಕು? ಟೆನ್ಸ್ ಪ್ಲೇಸ್ ಅಲ್ಲಿ. ಅವಾಗ ಅದನ್ನ ನಾವು ರೌಂಡಿಂಗ್ ಆಫ್ ಮಾಡ್ತೀವಿ. ಆಫ್ ಟು 0ಗೆ ರೌಂಡಿಂಗ್ ಆಫ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಏನು? 500 to 9. Sorry, 50 to 99 in tens place. ಇದನ್ನ ರೌಂಡಿಂಗ್ ಆಫ್ ಮಾಡ್ತೀವಿ. ಯಾವುದಕ್ಕೆ? ರೌಂಡಿಂಗ್ ಆಫ್ ಟು 100. ಅರ್ಥ ಆಯ್ತಾ? ಏನು? 1 ಇಂದ 49 ತನ ಇದ್ರೆ 0ಗೆ, 50 ಇಂದ 99 ತನ ಇದ್ರೆ 100ಗೆ. ಅರ್ಥ ಆಯ್ತಾ? 100ಗೆ ರೌಂಡ್ ಆಫ್ ಅಂದ್ರೆ ಹೀಗೆ. ಇಲ್ಲಿ 2 ಡಿಜಿಟ್ ಅಂದ್ರೆ ಇಲ್ಲಿ ಅಲ್ಲಿ 10ಗೆ ಅಂದ್ರೆ 5 ತಗೊಂಡ್ವಿ, ಇಲ್ಲಿ 50. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ ಇದು. ಓಕೆ, ಇಲ್ಲಿ ತಗೊಳ್ಳಿ ಹೇಗೆ ಸಾಲ್ವ್ ಮಾಡೋದು. ಇದನ್ನ ನಾವು ಏನ್ ಮಾಡತ್ತೀವಿ? ಇಲ್ಲಿ ಇವೆರಡು ವ್ಯಾಲ್ಯೂನ ರೌಂಡಿಂಗ್ ಆಫ್ ಮಾಡತ್ತೀವಿ. ಇದನ್ನ ನಾವು 100ಗೆ ರೌಂಡಿಂಗ್ ಆಫ್ ಮಾಡ್ಬೇಕು. 100ಗೆ ರೌಂಡಿಂಗ್ ಆಫ್ ಮಾಡ್ಬೇಕಂದ್ರೆ 2 ಡಿಜಿಟ್ ಕನ್ಸಿಡರ್ ಮಾಡ್ತೀವಿ. ಅದು ಯಾವ ವ್ಯಾಲ್ಯೂಗೆ ನಿಯರ್ ಇದೆ? ಇದು ರೌಂಡಿಂಗ್ ಆಫ್ ಏನಾಗತ್ತೆ? ರೌಂಡಿಂಗ್ ಆಫ್ ಯಾವ ವ್ಯಾಲ್ಯೂ ಹೇಳಿ? 93 ಅಂದ್ರೆ 50 ಮೇಲ್ಗಡೆ ಅದು 100ಗೆ ರೌಂಡಿಂಗ್ ಆಫ್. 100 ಆದ್ರೆ ಇಲ್ಲಿ 8 ಇರೋದು 9 ಆಗತ್ತೆ, ಮುಂದೆಲ್ಲ 0. ರೈಟ್? ಓಕೆ, ಇಲ್ಲಿ ಇಲ್ಲೇನಾಗತ್ತೆ ಹೇಳಿ? ಇಲ್ಲಿ 2 ಡಿಜಿಟ್ ಸ್ಮಾಲ್ ಇದೆ, 49 ಒಳಗಡೆ ಬಂತು. ಅಂದ್ರೆ ಏನ್ ಮಾಡ್ಬೇಕು? ಇವೆರಡು 0 ಆಗಿ ತಗೋಬೇಕು. ಇಲ್ಲಿ ಈ ವ್ಯಾಲ್ಯೂ ಆಸ್ ಇಟ್ ಈಸ್ ಇಡ್ಬೇಕು. ಅರ್ಥ ಆಯ್ತಾ? ಓಕೆ, ಇದು ಹೋಮ್ವರ್ಕ್ ತಗೊಳ್ಳಿ ನೀವು. ನೆಕ್ಸ್ಟ್ ಕ್ವಶನ್ 5 ಹೋಮ್ವರ್ಕ್ ತಗೊಳ್ಳಿ. 893 ಇದು ನೋಟ್ ಮಾಡ್ಕೊಳ್ಳಿ. ಇವತ್ತು ಇದಿಷ್ಟು ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸಸೈಸ್ 1.3 ಇದೆ. ಅದರಲ್ಲಿ ಇಲ್ಲಿ ನೋಡಿ ಚಿಲ್ಡ್ರನ್ಸ್, 1000ಗೆ ಹೇಗೆ ರೌಂಡಿಂಗ್ ಆಫ್ ಮಾಡ್ಬೇಕಂದ್ರೆ ಇಲ್ಲಿ 1 ಇಂದ ಸೇಮ್ 499 ಯಾವ ಪ್ಲೇಸ್ ಅಲ್ಲಿ? 100. ಸಿಂಪಲ್. 100 ಪ್ಲೇಸ್ ಅಲ್ಲಿ 499 ಅಲ್ಲಿ 50 ಆಯ್ತು. ಟೆನ್ಸ್ ತಗೊಂಡಾಕ್ರ ಇಲ್ಲಿ ಟೆನ್ಸ್ ತಗೊಂಡಾಕ್ರ 1 to 4 ಆಯ್ತು. 100 ತಗೊಂಡಾಕ್ರ 1 to 49 ಆಯ್ತು. 1000 ತಗೊಂಡಾಕ್ರ 1 to 499. ಸಿಂಪಲ್. ಇದು ರೌಂಡಿಂಗ್ ಆಫ್ ಮಾಡಬೇಕು.
ಯಾವ ವ್ಯಾಲ್ಯೂಗೆ 0. ಓಕೆ, ನೆಕ್ಸ್ಟ್ ಇದೇನು 500 to 999, 3 ಡಿಜಿಟ್ ಬಂದಿದೆ. ರೌಂಡಿಂಗ್ ಆಫ್ ಮಾಡಬೇಕು ಹಂಡ್ರೆಡ್ಸ್ಗೆ. 100 ಪ್ಲೇಸಲ್ಲಿದೆ, ರೌಂಡಿಂಗ್ ಆಫ್ ಮಾಡಬೇಕು 1000ಗೆ. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಇಷ್ಟಿದ್ರೆ 0, ಇಷ್ಟಿದ್ರೆ 1000. ಹಾಗಾದ್ರೆ ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳಿ. ಇದೊಂದು ಎಕ್ಸಾಂಪಲ್ ತಗೊಳ್ಳಿ. ಇದು ರೌಂಡಿಂಗ್ ಆಫ್ ಮಾಡಂತ ಹೇಳಿದ್ದೇನೆ ನಾನು. ಏನು ರೌಂಡಿಂಗ್ ಆಫ್ ಮಾಡಬೇಕು. ಎಷ್ಟಾಗತ್ತೆ ಹೇಳಿ? ಇಲ್ಲಿ 1000ಗೆ ಮಾಡತ್ತೀವಿ ಅಂದ್ರೆ 3 ಡಿಜಿಟ್ ಕನ್ಸಿಡರ್ ಮಾಡಬೇಕು. ಇಲ್ಲಿ 500 ಅಬೋ ಇದೆ, ರೈಟ್? ಇಟ್ಸ್ ಅ 500 ಅಬೋ ನಂಬರ್, ಹೌದು ತಾನೆ? ಓಕೆ, ಹಾಗಾದ್ರೆ 500 ಅಬೋ ಇದ್ರೆ 1000ಗೆ ಅಂದ್ರೆ ಅವು 3 ಡಿಜಿಟ್ ಅಲ್ಲಿರೋ ನಂಬರ್ ಏನಾಯ್ತು? 0. ಇಲ್ಲಿ 8 ಇದೆ, 1 ಆಡ್ ಆದ್ರೆ 9000 ಆಯ್ತು. 9000. ಸೊ 9000 ಈಸ್ ನಿಯರೆಸ್ಟ್ ಟು ಯಾವ ವ್ಯಾಲ್ಯೂ? 8934. This is the estimation value of this number. ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನೋಟ್ ತಗೊಳ್ಳಿ. ಇದು ನೋಟ್ ಮಾಡ್ಕೊಳ್ಳಿ. ಇದನ್ನ ನೀವು ಸಾಲ್ವ್ ಮಾಡಬೇಕು. ಮಾಡ್ತೀರಾ? ಇದೇ ತರ ಇಲ್ಲಿ 3 ಡಿಜಿಟ್ ತಗೋಬೇಕು. 3 ಡಿಜಿಟ್ ತಗೊಂಡ್ರೆ 85 ಇದೆ, ಅಂದ್ರೆ ಇದು 499ಗಿಂತ ಲೆಸ್ ಇದೆ, ಅಂದ್ರೆ 0ಗೆ ರೌಂಡ್ ಆಫ್ ಮಾಡಬೇಕು. 0ಗೆ ರೌಂಡ್ ಆಫ್ ಆದ್ರೆ ಇವು 3 ಡಿಜಿಟ್ ಏನಾಗುತ್ತೆ? 0 ಆಗಿ ಇವು 3000. ಸಿಂಪಲ್. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಇವು ಎಲ್ಲಾನು ನೋಡಿ ನಿಮ್ಗೆ ಒಂದ್ ಮೈಂಡ್ ಅಲ್ಲಿ ಐಡಿಯಾ ಬರತ್ತಿದೆ. ಯಾವ್ದಂದ್ರೆ ಒಂದ್ ಪ್ಯಾಟರ್ನ್ ಗೊತ್ತಾಗ್ತಿದೆ. ಏನ್ ಗೆಸ್ ಮಾಡಿ? ಯಾವ ಪ್ಯಾಟರ್ನ್ ಗೊತ್ತಾಗ್ತಿದೆ? ಗೆಸ್ ಮಾಡಿ, ಗೆಸ್ ಮಾಡಿ ನೋಡೋಣ. ಯಾವ ಪ್ಯಾಟರ್ನ್ ಗೊತ್ತಾಗ್ತಿದೆ? ಯಾವುದು? ರೈಟ್. ಯಾವುದು? ಇದು ನಿಮ್ಗೆ ಇಂಪಾರ್ಟೆಂಟ್ ನೋಟ್. ಹೀಗೆ ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಳ್ಳಿ. ಯಾವುದು? ಡಿಜಿಟ್ 2 ಡಿಜಿಟ್ ಇದ್ರೆ ಏನ್ ಮಾಡ್ಬೇಕು? ರೌಂಡಿಂಗ್ ಆಫ್ ಟು ಟೆನ್ಸ್. 3 ಡಿಜಿಟ್ ಇದ್ರೆ ರೌಂಡಿಂಗ್ ಆಫ್ ಟು ಹಂಡ್ರೆಡ್ಸ್. 4 ಡಿಜಿಟ್ ಇದ್ರೆ rounding off to thousands. 5 ಡಿಜಿಟ್ ಇದ್ರೆ ಇದೇ ತರ ಪ್ಯಾಟರ್ನ್ ಬರುತ್ತೆ. ರೌಂಡಿಂಗ್ ಆಫ್ ಟು
10,000ಗೆ. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಇದು ಫಸ್ಟ್, ಸೆಕೆಂಡ್, ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್. ಇದೇ ಥರ ರಿಪೀಟ್ ಆಗತ್ತೆ ಮತ್ತೆ. ಅರ್ಥ ಆಯ್ತಾ? ಇವತ್ತು ಇದಿಷ್ಟು ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.